ಸರ್ವರಿಗೂ ಶುಭೋದಯ. ಶ್ರೀದೀಪ ಚಾನೆಲ್ಗೆ ಸ್ವಾಗತ. ಅದೊಂದು ಕಥೆ. ಆ ಕಥೆಯಲ್ಲಿ ಮಹಾಸಾಧ್ವಿ ಶಿರೋಮಣಿಯೊಬ್ಬಳ ಆಂತರಿಕ ಸೌಂದರ್ಯವಿದೆ. ತನ್ನ ತಾಯ್ತನದಿಂದ ತ್ರಿಮೂರ್ತಿಗಳನ್ನೇ ಸೋಲಿಸಿದ ಭಾವನಾತ್ಮಕ ಎಳೆಯಿದೆ. ಸ್ವಾಮಿ ದತ್ತಾತ್ರೇಯರ ಜನ್ಮ ರಹಸ್ಯವಿದೆ. ಏನಾ ಕಥೆ? ಬನ್ನಿ ದತ್ತಾತ್ರೇಯರ ಜನ್ಮ ರಹಸ್ಯವನ್ನು ತಿಳಿದು ಪುನೀತರಾಗೋಣ. ಒಮ್ಮೆ ನಾರದರು ಭೂಲೋಕದಲ್ಲಿರುವ ಮಹಾಪತಿವ್ರತೆಯಾದ ಅನಸೂಯಾಳ ಅತಿಥಿ ಸತ್ಕಾರ ಮನೋಭಾವವನ್ನು ಸರಸ್ವತಿ ಲಕ್ಷ್ಮೀ ಪಾರ್ವತಿಯರಲ್ಲಿ ತಿಳಿಸ್ತಾನೆ. ಇದಕ್ಕೆ ಆ ಮೂವರು ಅನಸೂಯಾಳನ್ನು ಪರೀಕ್ಷಿಸಲಿಕ್ಕೆ ತಮ್ಮ ಪತಿಯರಾದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಒತ್ತಾಯಿಸಿ ಅನಸೂಯ ಇರುವ ಆಶ್ರಮಕ್ಕೆ ಕಳಿಸ್ತಾರೆ. ತ್ರಿಮೂರ್ತಿಗಳು ವೇಷ ಮರೆಸಿಕೊಂಡು ಬ್ರಾಹ್ಮಣರ ವೇಷದಲ್ಲಿ ಅನಸೂಯಾಳ ಆಶ್ರಮವನ್ನು ತಲುಪಿ ಸೇವಿಸಲು ಆಹಾರವನ್ನು ಕೇಳ್ತಾರೆ. ಆದರೆ ಮನೆಯಲ್ಲಿ ಇನ್ನೂ ಆಹಾರ ತಯಾರಾಗದೇ ಇರೋ ಕಾರಣ ಅನಸೂಯ ಬ್ರಾಹ್ಮಣರಲ್ಲಿ ಸ್ವಲ್ಪ ಕಾಲಾವಕಾಶವನ್ನು ಕೇಳ್ತಾಳೆ. ಆದರೆ ಮಾರುವೇಷದಲ್ಲಿರೋ ಬ್ರಾಹ್ಮಣರು, ಸರಿ ನಾವು ಕಾಯ್ತೇವೆ, ಆದರೆ ನೀನು ನಿರ್ವಸ್ತ್ರಳಾಗಿ ನಮಗೆ ಆಹಾರ ತಂದು ಕೊಡಬೇಕು ಅಂತ ಹೇಳ್ತಾರೆ. ಆಗ ಅನಸೂಯೆ ಮಹಾಮೇಧಾವಿಯಾದ ತನ್ನ ಪತಿ ಅತ್ರಿ ಮಹರ್ಷಿಯ ಹತ್ತಿರ ಈ ವಿಷಯ ಹೇಳಿಕೊಳ್ತಾಳೆ. ಆಗ ಅತ್ರಿ ಮಹರ್ಷಿ ಒಂದು ಬಗೆಯ ನೀರನ್ನು ಕೊಟ್ಟು ಇದನ್ನು ಆ ಮೂರು ಬ್ರಾಹ್ಮಣರ ಮೇಲೆ ಚಿಮ್ಮಿಸಲಿಕ್ಕೆ ಹೇಳ್ತಾನೆ. ಅನಸೂಯೆ ನೀರನ್ನು ಚಿಮ್ಮಿಸಿದ ಕ್ಷಣ ಮೂರು ಬ್ರಾಹ್ಮಣರು ಪುಟ್ಟ ಕಂದಮ್ಮಗಳಾಗಿ ಅಳಲು ಪ್ರಾರಂಭಿಸ್ತಾರೆ. ಆಗ ಅನಸೂಯೆ ನಿರ್ವಸ್ತ್ರಳಾಗಿ ಬಂದು ಆ ಕಂದಮ್ಮಗಳಿಗೆ ತನ್ನೆದೆಯ ಅಮೃತವನ್ನು ಉಣಿಸಿ ತ್ರಿಮೂರ್ತಿಗಳ ಬಾಯಿಂದಲೇ ಅಮ್ಮ ಎಂದು ಕರೆಸಿಕೊಳ್ತಾಳೆ. ತ್ರಿಮೂರ್ತಿಗಳು ಕೆಲಕಾಲ ಅನಸೂಯಾಳ ಆಶ್ರಮದಲ್ಲೇ ಆಕೆಯ ತಾಯಿ ಪ್ರೀತಿಯ ಹೊಳೆಯಲ್ಲಿ ತಮ್ಮ ಬಾಲ್ಯವನ್ನು ಕಳಿತಿರ್ತಾರೆ. ಆ ಸಂದರ್ಭದಲ್ಲಿ ಬಂದ ನಾರದ ಮುನಿಗಳು ಈ ಮೂರು ಬಾಲಕರನ್ನ ತ್ರಿಮೂರ್ತಿಗಳೆಂದು ಗುರುತಿಸಿ ಈ ವಿಷಯವನ್ನು ಸರಸ್ವತಿ ಲಕ್ಷ್ಮೀ ಪಾರ್ವತಿಯರಲ್ಲಿ ತಿಳಿಸ್ತಾರೆ. ಆ ಮೂರು ದೇವತೆಗಳು ತಮ್ಮ ಪತಿಯರನ್ನು ತಮಗೆ ವಾಪಸ್ಸು ಕೊಡುವುದಾಗಿ ಅನಸೂಯಾಳ ಹತ್ತಿರ ಹೋಗಿ ಕೇಳಿಕೊಳ್ತಾರೆ. ಆಗ ಈ ಮೊದಲೇ ಚಿಮ್ಮಿಸಿದ ನೀರನ್ನು ಇನ್ನೊಮ್ಮೆ ಮೂರು ಬಾಲಕರ ಮೇಲೆ ಅನಸೂಯ ಚಿಮ್ಮಿಸಿದಾಗ ಆ ಮೂರು ಬಾಲಕರು ತ್ರಿಮೂರ್ತಿಗಳಾಗಿ ಬದಲಾಗ್ತಾರೆ. ಆಗ ತ್ರಿಮೂರ್ತಿಗಳು ಅನಸೂಯಾಳಲ್ಲಿ ಯಾವುದಾದರೂ ವರವನ್ನು ಅಪೇಕ್ಷಿಸುವಂತೆ ಕೇಳಿದಾಗ ಆಕೆ ಯಾವ ವರವನ್ನೇ ಕೇಳಬಹುದಾಗಿತ್ತು. ಆದರೆ ಆ ಸಾಧ್ವಿ ಶಿರೋಮಣಿಗೆ ತಾನು ಅನುಭವಿಸಿದ ತಾಯ್ತನದ ಸುಖದ ಎದುರಿಗೆ ಬೇರೆಲ್ಲವೂ ಶೂನ್ಯ ಎನಿಸಿಬಿಟ್ಟಿರ. ಹಾಗಾಗಿ ಆ ಮಹಾತಾಯಿ, ನೀವು ಮೂವರು ನನ್ನ ಗರ್ಭದಲ್ಲಿ ಹುಟ್ಟಿ ಬರಬೇಕು, ಇನ್ನೊಮ್ಮೆ ನನ್ನನ್ನು ಅಮ್ಮ ಅಂತ ಕರಿಬೇಕು ಅಂತ ಕೇಳಿಕೊಳ್ತಾಳೆ. ನವಮಾಸಗಳು ಕಳೆದ ಮೇಲೆ ಅನಸೂಯಾಳ ಗರ್ಭದಲ್ಲಿ ತ್ರಿಮೂರ್ತಿಗಳನ್ನೇ ಹೋಲುವ ಮೂರು ಮುಖ, ಆರು ಭುಜಗಳಿರುವ ಅತ್ಯಂತ ಸ್ಫುರದ್ರೂಪಿ ಮಹಾಚೈತನ್ಯದಾಯಕ ಗಂಡು ಮಗುವಿನ ಜನನವಾಗತ್ತೆ. ಅವರಿನ್ಯಾರೂ ಅಲ್ಲ, ಕೋಟ್ಯಾಂತರ ಭಕ್ತರ ಪಾಲಿನ ಆಶಾಕಿರಣ ದತ್ತಗುರುಸ್ವಾಮಿ ಅಂತ ಹೇಳಲಾಗತ್ತೆ. ಅಂದಿನಿಂದ ಡಿಸೆಂಬರ್ 14ರಂದು ದತ್ತಗುರುಗಳ ಜನ್ಮದಿನವನ್ನು ದತ್ತ ಜಯಂತಿ ಅಂತ ಕೋಟ್ಯಾಂತರ ಹಿಂದೂಗಳು ಆಚರಿಸಿಕೊಂಡು ಬಂದಿದ್ದಾರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನೋ ಸುಖಿನೋ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.